ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ನಂದಿಸಿರಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ಲಾಗ್ ಶುರು ಮಾಡ್ತಿದ್ದಂಗೆ ಯಾರಿದು ಅಂತ ನೋಡ್ತಾ ಇರ್ಬೋದು. ಊರಿಂದ ನನ್ನ ತಂಗಿ ಬಂದಿದ್ದಾಳೆ. ಸೊ ಹಾಗಾಗಿ ಅಲ್ಲಿಂದಲೇ ಲಾಗ್ ಶುರು ಮಾಡ್ತಾ ಇದ್ದೀನಿ. ಅವಳನ್ನ ಕರ್ಕೊಂಡು ಇವಾಗ ಹೋಗ್ತಾ ಇದ್ದೀನಿ. ಸೊ ಹಾಸನಿಂದ ಬಂದಿದ್ಲು, ಕರ್ಕೊಂಡು ನಾನು ಗಾಡಿ ತೊಗೊಂಡು ಬಂದಿದ್ದೆ. ಸೊ ಊಟ ನಾನು ಮಾಡಿದ್ದೆ, ಅವಳು ಮಾಡಿರಲಿಲ್ಲ. ಹಾಗಾಗಿ ಇಲ್ಲೇ ಹೋಟೆಲಿಗೆ ಬಂದ್ವಿ. ಅಲ್ಲಿಂದ ಅವಳು ರೋಟಿ ತಿಂದ್ಕೊಂಡು ನಾನೇನು ಊಟ ತೊಗೊಳ್ಳಿಲ್ಲ. ಸೊ ನಾನು ಮನೇಲೇ ಮಾಡ್ಕೊಂಡು ಬಂದಿದ್ದೆ. ಅವಳನ್ನೇ ಗಾಡಿ ಕೊಟ್ಕೊಂಡು ಕರ್ಕೊಂಡು ಹೋದೆ. ವೆಲ್ಕಮ್ ಟು ಮೈ ಹೋಮ್. ಹೋಗು, ಹ್ಯಾಂಡ್ ವಾಶ್ ಕೈ ಕಲ್ತ್ರೋಕ್. ನನ್ನ ಮಗಳು ಕಾಯ್ತಾ ಇರ್ತಾಳೆ ಅಂತ ಐಸ್ ಕ್ರೀಮ್ ತೊಗೊಂಡು ಬಂದು ಬಾ 4 ಗಂಟೆಗೆ ಹೋಗೋಣ ಅಂದಲ್ಲ. ಈಗ ತಿಂದ್ಬಿಟ್ಟು ರೆಡಿಯಾಗಿ ಹೋಗೋಣ. ತಿಂದ್ಬಿಟ್ಟು ಇವಾಗ ಪಟಾಪಟ್ ಅಂತ ರೆಡಿ ಆದ್ವಿ. ದೇವಸ್ಥಾನಕ್ಕೆ ಹೋಗೋಣ ಅಂತ ನೋಡ್ತೀನಿ, ತೋರಿಸ್ತೀನಿ. ಫೋಟೋ ತಗೋಬೇಕು. ಹಿಂಗೆ ಬಾ, ಹಿಂಗೆ ಬಂದು ಮಾಡು, ಚೆನ್ನಾಗಿ ಬರ್ತೀವಿ. ಏನೋ ಹೊರಡೋಣ. ನನ್ನ ಮಗಳು ನೋಡಿ ಕೂದಲೆಲ್ಲ ಹಾಕ್ಲಿ. ಹಾಕೊಂಡಿದ್ಯಾ ಫೋಟೋ ಅನ್ಕೊಂಡೆ. ಇವಾಗ ಇಲ್ಲಿಂದ ನಡ್ಕೊಂಡು ಹೋಗಿ ಆಟೋ ಹತ್ಬೇಕು. ಸೊ ಹಾಗಾಗಿ ಹೋಯ್ತಾ ಇದ್ದೀವಿ. ಬಸ್ಸು ಹೋಯ್ತವೆ, ಆದರೆ ಅರ್ಧಕ್ಕೆ ಎಲ್ಲೋಯ್ತವೆ ಅನ್ನೋದು ಗೊತ್ತಾಗಲ್ಲ. ಆಟೋದಲ್ಲಿ ಹೋಗೋಣ ನೋಡಿ. ನಾನು ಎಷ್ಟು ಸತಿ ಚಿನ್ನು ನಿಧಾನ, ಬೀಳುತ್ತೆ ನಡಿ. ಎಲ್ಲ ಆನ್ ಮಾಡಿ. ಸಾಕು, ಇನ್ನೆಷ್ಟು ಕೊಡ್ತಾರೆ? ಬಾ. ಹಾಯ್. ಟ್ರ್ಯಾಕಲ್ಲೇ ಹೋಗುತ್ತೆ ಅಂತೀಯ? ಹಾಕು ನೋಡೋಣ. ಸ್ಟ್ರಕ್ ಆಗ್ತೈತಿ. ಯಾಕೋ ಇಲ್ಲಿ ಮೂತಿ ಎಟ್ಕೋತೈತೆ. ಅದೊಂದು ಸಿಂಗಲ್ ಬಿಡು, ಫುಲ್ ಕೇಕ್ ಕೊಟ್ಬಿಟ್ಬಿಡು. ಮೂತಿ ಎಟ್ಕೋತೈತಿ. ಎಲ್ಲೇ ಹಂಗೆ ಹಿಂಗೆ ಅದು ಹೋಗಲ್ಲ. ಜಪ ಮಾಡೋಣ, ಹರಿಕತೆ ಮಾಡೋಣ. ನೋಡಿ, ಇಲ್ಲಿ ಕಾಳು ತಂದ್ವಿ, ದೇವಸ್ಥಾನಕ್ಕೆ ಹೋಗಿದ್ವಲ್ಲ, ಅಲ್ಲಿ ಸುಳಿತಾ ಇದೀವಿ. ಅಲ್ಲಿಂದ ನನ್ನ ತಂಗಿ ಬಂದವಳೆ ಕಾಳು ಕೆಲಸ ಮಾಡಿಸ್ಕೊಂಡವಳೆ, ಅಲ್ಲಿಂದ ಬಂದ್ಬಿಟ್ಟೆ. ನಾನು ಮಾಡು ಅಂತ ಹೇಳ್ತೇನೆ, ಯಾಕೆ ಮಾಡ್ಬೇಕು? ಅನ್ರೆಸ್ಪೆಕ್ಟು. ಏನು ಮಾಡೋದು, ಹಣೆ ಬರ, ಏನು ಮಾಡೋಂಗಿಲ್ಲ, ಕೇಳಬೇಕು. ನಾನು ಸುಳಿ ಅಂತ ಹೇಳ್ತಾ ಇಲ್ಲ, ಹೋಗಿ ಮನೆಗೆ ರೆಸ್ಟ್ ಮಾಡು ಅಂತ ಹೇಳ್ತಾ ಇದ್ದೀನಿ. ಯಾಕಪ್ಪ ಸುಳಿಬೇಕು ಹೇಳಿ? ಮತ್ತೆ ನಾನೇ ಸುಳಿತೀನಿ. ಸುಳ್ಳು ಸುಳ್ಳು, ಬರೀ ಓಳು ಬರೀ ಓಳು. ಇವಾಗ ಟೈಮ್ ಎಷ್ಟು? ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಕರೆಕ್ಟಾಗಿ 6 o'clock ಆಗಿದೆ ಸಂಜೆ. ಕಾಳು ಸುಳಿದು ಸಾಂಬಾರು ಮಾಡಬೇಕು. ಕಾಳೆಲ್ಲ ಸುಳಿದಿಟ್ಬಿಟ್ಟು ಇವಾಗ ಹೋಗ್ತಾ ಇದ್ದೀವಿ.
ಅವಳಿಗೆ ಹೆಂಗೆ ಗಾಡಿ ಓಡಿಸ್ತಿದ್ದಾಳೆ ನೋಡ್ತಾ ಇರ್ಬೋದು. ಏನಾದ್ರು ಚಾಟ್ಸ್ ತಿನ್ಕೊಬರೋಣ ಅಂತ ಹೋಗ್ತಾ ಇದ್ವಿ. ಇಲ್ಲಿಗೆ ಬಂದ್ವಿ. ಸೊ ಅಲ್ಲೇ ಒಂದು ಕ್ಲಿಪ್ಪಿಂಗ್ ತೊಗೋತಾ ಇದ್ವಿ. ಸಂಜೆ ಆಗಿತ್ತು. ಅಲ್ಲಿ ಬಂದು ಪಾನಿಪುರಿ ಹಾಗೆ ಮಸಾಲೆ ಪುರಿ ಎಲ್ಲ ತೊಗೊಂಡು ತಿಂತಾ ಇದ್ದೀವಿ. ಅದರಲ್ಲಿ ಚಾರ್ಜ್ ಇಲ್ವಲ್ಲ, ಹಂಗಾಗಿ ಎಲ್ಲ ಖಾಲಿ ಆಗುತ್ತೆ. ತಿನ್ನಿ. ಓ, ಕೊಟ್ಟೈತೆ 1 ಗಂಟೆಯಿಂದ ಊಟ ಮಾಡ್ತಾನೆ, ಕಾಯಿನೇ ಐತಲ್ಲ. ಇದು ಒಂದು 4 ತುತ್ತು ಐತಾ, ಗಂಟೆ ಐತಾ? ತಿನ್ಬೇಕು ಇವಾಗ ಅಷ್ಟೇ. ಏನು ಆವಾಜು ಎಲ್ಲಕ್ಕೂ. ಈಗ ತಿಂದಿಲ್ಲ ಅಂದ್ರೆ ಇಬ್ರಿಗೂ ಒಂದೊಂದು ಬಾರಿಸ್ತೀನಿ. ಇಷ್ಟು ಅನ್ನ ಹಾಕ್ಕೊಟ್ಟಿದ್ದೀನಿ. ಏನು ನಾಡ್ಕಾಡ್ತಾವೆ ನೋಡ್ರಿ. ಅನ್ನ ಅಂದರೆ ಹೋಗಲ್ಲ. ಬೇಕಾದ್ರೆ ಚಾಟ್ಸು ಸ್ನ್ಯಾಕ್ಸು ಹೋದರೆ ಹೋಯ್ತವೆ ಅಲ್ಲಿರೋರ್ಗಂತೂ. ಊಟ ಆಯಿತು. ಇವಾಗ ಅದನ್ನು ಹರ್ಕೋಸೋಕ್ಕೆ ಏನು ಮಾಡೋದು ಅಂತ ಟ್ರೈ ಮಾಡ್ತಾಯಿದ್ವಿ. ಗೊತ್ತಿಲ್ಲ ಇದೇನಂತಾರೋ ಅಂತ. ಹೊಟ್ಟೆಲೈತಿ ಬಾಯಿಗೆ ಬಂದಿಲ್ಲ. ಇವರೇ ಆ ಬುದ್ಧಿವಂತರು, ಇವರೇ ಅವರು. ಹೊಟ್ಟೆಲೈತಂತೆ ಅದು ಏನಂತದೆ ಅಂತ ಬಾಯಿಗೆ ಗೊತ್ತಾಯಿಲ್ವಂತೆ. ಇದನ್ನ ಈ ಥರ ಟ್ರೈ ಮಾಡ್ತಾ ಇದ್ದೀವಿ. ಹಿಂಗೆ ಮಾಡಿ ಇವತ್ತು ಹಿಂಗೆ ಕತೆನ ಕಳೆದ್ವಿ. ಸ್ಪೆಷಲ್ ಮಾಡಬೇಕು ಸಂಜೆ, ನೋಡೋಣ. ಈಗ ನನ್ನ ಮಗಳು ರಬ್ಬರ್ ಕಳೆದವಳೆ. ಇದ್ರಲ್ಲೊಂದು ರಬ್ಬರ್ ಇರುತ್ತೆ. ಅದು ಎಲ್ಲಿ ರಬ್ಬರ್ ಐತೆ ಅಂತ ಹುಡ್ಕೋ, ಅಲ್ಲಿ ನೀರು ಸೋರುತ್ತೆ. ಇಲ್ಲಿ ಒಳಗೆ ಇಲ್ಲೇ ಅನ್ಸುತ್ತೆ. ಅಲ್ಲ, ಹುಡ್ಕೋ. ಇದೇ ನಮ್ಮ ಟೈಮ್ ಪಾಸ್ ಆಯ್ತಿರೋದು. ಹಿಂಗೆ ಚೆಲ್ಬೇಕು ಹೋಗೈತೀಗ. ಈಗ ಚೆಲ್ತಾನೆ ಇಲ್ಲ. ಇಲ್ಲಿ ಇದು ಹಿಂಗಿರುತ್ತೆ. ರಬ್ಬರು ಇಲ್ಲಿತ್ತು, ಹಿಂಗೆ ಓಲು ಮುಚ್ಕೊಳ್ಳೋ ಥರ. ಅದನ್ನ ಕಳೆದ್ಬಿಟ್ಟವಳೆ. ಅವತ್ತು ಕಾರಲ್ಲಿ ನೀರು ಫುಲ್ ತಗೊಂಡೋದೆ. ಹೆಂಗೋನೋ ಈ ಡ್ಯಾಶ್ ಬೋರ್ಡ್ ಒಂಥರ ಡಿಕ್ಕಿ ದೋಣಿ ಥರ ಐತೆ ಕಣೆ, ಅಲ್ಲಿ ಇಟ್ಬಿಟ್ಟೆ. ಹಿಂಗೆ ಮನಿಕೊಂಡು ಎಲ್ಲ ದೋಣಿ ಒಳಗೆ ನಿಂತವೆ. ಹೆಂಗೋ ಅದ್ರೊಳಗೆ ಒಂಥರ ಇದ್ರೊಳಗೆ ಬೈಸ್ಕೊಂಡೆ, ಹೆಂಗೋ ಅದ್ರೊಳಗೆ ಅವಾಗ ಹಿಂಡಿ ಅದು ನೈಟ್ ಅಷ್ಟೇ. ಅಲ್ಲಿಗೆ ಎಂಡ್ ಮಾಡಿದೆ. ಮತ್ತು ಇದು ಬೆಳಗ್ಗೆ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇರೋದು. ಸೊ ಇವಾಗ ಮತ್ತೆ ಸಿಟಿ ಕಡೆಗೆ ಹೋಗ್ತಾ ಇದ್ದೀವಿ. ಏನು ಸಂದೂ ಹೋಗ್ತಾ ಇರ್ತಾರೆ ಅನ್ಕೋಬೇಡಿ. ಇದು 2 ಡೇಸ್ ವ್ಲಾಗು. ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಅಷ್ಟೇ. ಹಾಗೆಯೇ ಹೆಂಗಿರುತ್ತೆ ಅಂತ ಹೇಳ್ಕೊಂಡು ಅವಳಿಗೆ ಮಾದನಾಯಕನಹಳ್ಳಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಚಿಕನ್ ತರೋಣ ಅಂತ. ಸೊ ಗುರುವಾರ ಆಗಿರೋದ್ರಿಂದ ಅವ್ಳಿಗೆ ಬಂದಿದ್ದು ಗುರುವಾರ ದೇವಸ್ಥಾನಕ್ಕೆ ಹೋಗಿದ್ವಿ. ಅವತ್ತು ವೆಜ್ ಮಾಡಿದ್ದೆ, ಅವತ್ತೇನು ತಿಂದಿಲ್ಲ. ಸೊ ಅವತ್ತಿನ ಬೆಳಗ್ಗೆ ಶುಕ್ರವಾರ. ಸೊ ಅವತ್ತು ಏನೋ ಸ್ಪೆಷಲ್ ಮಾಡೋಣ ಅಂತ ಮೆಡಿಕಲ್ಗೆ ಹೋಗಿದ್ವಿ. ಅಲ್ಲಿ ನಾನು ಮಾತ್ರೆ ತೊಗೋಬೇಕು ಅಂತ. ಆಮೇಲೆ ಇಲ್ಲಿ ಚಿಕನ್ ತೊಗೊಂಡು ಮನೆಗೆ ಬಂದ್ವಿ. ಸೊ ನಾನು ಅಡುಗೆ ದೋಸೆಗೆ ನಾಳೆ ದೋಸೆ ಮಾಡೋಣ ಅಂತ ಏನೇನು ಹಾಕಿದೆ ಅದನ್ನು ರುಬ್ಬಬೇಕು. ಅಷ್ಟೊತ್ತಿಗೆ ಇವಳು ಪಾಪುಗೆ ಈ ಬರೆಸ್ತಾ ಇದ್ಲು. ನಾನು ಇಲ್ಲಿ ಕಬಾಬು ಮತ್ತು ಬಿರಿಯಾನಿ ಮಾಡೋಣ ಅಂತ ಕಬಾಬಿಗೆ ಕಲಿಸ್ತಾ ಇದ್ದೀನಿ. ಸೊ ಮಾಮೂಲಿ ನಾನು ರೆಡಿ ಮಸಾಲೆ ಹಾಕ್ಬಿಟ್ಟೆ ಕಲಿಸೋದು. ಆಮೇಲೆ ಈ ಕಡೆ ಬಿರಿಯಾನಿಗೆ ಮೊಟ್ಟೆ ಬೇಯಿಸಿದರೆ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಮೊಟ್ಟೆ ಕೂಡ ಈ ಕಡೆ ಹಾಕಿದ್ದೀನಿ. ಬಿರಿಯಾನಿ ರೆಸಿಪಿ ಏನು ಶೂಟ್ ಮಾಡ್ತಾ ಇಲ್ಲ, ಮಾಮೂಲಿ ಥರನೇ ಮಾಡೋದು. ನನ್ನ ವ್ಲಾಗಲ್ಲಿ ತುಂಬ ಇದೆ. ಒಂದೊಂದು ದಿನ ಒಂದೊಂದು ಥರ ಡಿಫ್ರೆಂಟಾಗಿ ಮಾಡ್ತೀನಿ, ಒಂದೇ ಥರ ಮಾಡಲ್ಲ. ಸೊ ರುಬ್ಬಾಕಿ ಕೂಡ ಮಾಡ್ಬೋದು, ಹೆಚ್ಚಾಕಿ ಮಾಡ್ಬೋದು. ಸೊ ನಾನು ಇವತ್ತು ಹಂಗೇ ಹೆಚ್ಚಾಕಿ ಪ್ಲೈನ್ ಥರ ಇರಲಿ ಅಂತ ಮಾಡ್ತಾಯಿದ್ದೀನಿ. ಈ ಕಡೆ ಮೊಟ್ಟೆ ಬೇಯ್ತಾ ಇದೆ. ಎಲ್ಲ ಬಿರಿಯಾನಿಗೆ ಒಗ್ಗರಣೆ ಹಾಕಿದೆ. ಸ್ಪೆಷಲ್ಸ್ ಎಲ್ಲ ಸಂಡೇ ಸ್ಪೆಷಲ್ ಮಾಡಿರಿ. ಇವತ್ತು ಫ್ರೈಡೇ ಸ್ಪೆಷಲ್. ಅದೇ ಸಿಂಪಲ್ ಆಗಿರುತ್ತೆ ಬಿರಿಯಾನಿ. ಕೆಲವು ರುಬ್ಬು ಮಾಡ್ಬೋದು, ಹೆಚ್ಚು ಮಾಡ್ಬೋದು. ನಾನು ಇವತ್ತು ಹೆಚ್ಚೆ ಮಾಡ್ತಾ ಇದ್ದೀನಿ. ಎಲ್ಲ ಹೆಚ್ಚು ಹಾಕಿ ಹಿಂಗೆ ಫುಲ್ ಮಸಾಲೆ ಇದ್ರೆ ಎಷ್ಟು ಇಷ್ಟ ಆಗಲ್ಲ. ಕ್ಲೀನಾಗಿರಲಿ ಅಂತ ಇಷ್ಟ ನೋಡ್ತಾ ಇದ್ದೀನಿ. ಮಾಡಾದ್ಮೇಲೆ ಹೇಳು ಟೇಸ್ಟ್ ಹೆಂಗಿದೆ ಅಂತ. ಇವಾಗ ಟೈಮ್ ಬಂದು 9 ಗಂಟೆ ಆಯಿತು. ಸೊ ಹಾಗಾಗಿ ಎಲ್ಲ ರೆಡಿ ಆಗಿತ್ತು. ಲೇಟಾಗಿ ತಿನ್ನೋಣ ಅಂತ ಅಂದ್ಲು ಅವಳೇನೆ. ಸೊ 8-8:30ಗೆ ರೆಡಿ ಮಾಡಿಟ್ಟಿದ್ದೆ. ಸೊ ಇವಾಗ ಹೇಗೆ ಬಂದಿದೆ ಅಂತ ಓಪನ್ ಮಾಡ್ತಾಯಿದ್ದೀನಿ. ಬಿರಿಯಾನಿ ಎಲ್ಲ ನಂಗೆ ತಪ್ಪಲೆಯಲ್ಲಿ ಮಾಡೋದಕ್ಕಿಂತ ಈ ಕುಕ್ಕರಲ್ಲಿ ಮಾಡಿದ್ರೇ ತುಂಬ ಇಷ್ಟ ಆಗೋದು. ಸೊ ಹಾಗಾಗಿ ನಾನು ಜಾಸ್ತಿ ಯಾವಾಗಲೂ ಮಾಡೋದು ತಪ್ಪಲೆಯಲ್ಲಿ ಮಾಡಿದ್ರೆ ರೇರು, ಯಾವಾಗಲೂ ಕುಕ್ಕರಲ್ಲೇ ಮಾಡೋದು. ಸೊ ಮಾಡಿದೆ. ಘಮ ಘಮ ಅಂತ ಫ್ಲೇವರ್ ಬರ್ತಾ ಇತ್ತು.
ಅವಳಿಗೂ ಹೇಳ್ತಾ ಇದ್ದೆ ನಿಂಗೆ ಬಿರಿಯಾನಿ ಇಷ್ಟನಾ ಏನಿಷ್ಟ ಅಂತ ಹಾಗೆಯೇ ಮಾತಾಡಿಕೊಂಡು ನಾನು ಜಾಸ್ತಿ ಕ್ಲಿಪ್ಪಿಂಗ್ ತೊಗೊಂಡಿಲ್ಲ, ಅದಕ್ಕೇ 2 ಡೇಸಲ್ಲಿ ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ. ಸೊ ಅದನ್ನು ಮಾತ್ರ ಆ್ಯಡ್ ಮಾಡಿದ್ದೀನಿ. ನನ್ನ ತಂಗಿದು ಬಂದು ತುಂಬ ವರ್ಷ ಆಗಿತ್ತು. ಸೊ ತುಂಬ ವರ್ಷ ಅಲ್ಲ, ವರ್ಷ ಆಗಿತ್ತು. ವರ್ಷಗಳ ನಂತರ ನನ್ನ ತಂಗಿ ಬಂದಿರೋದು. ಸೊ ಹಾಗಾಗಿ ಅವಳಿಗೆ ಬಿರಿಯಾನಿ ಸ್ಪೆಷಲ್ ಇಷ್ಟ ಆಗುತ್ತೆ. ಅವಳು ಸ್ವೀಟ್ ಎಲ್ಲ ಜಾಸ್ತಿ ಲೈಕ್ ಮಾಡಲ್ಲ. ಸೊ ಹಾಗಾಗಿ ಯಾವುದೇ ರೀತಿ ಸ್ವೀಟ್ ಮಾಡಲಿಲ್ಲ. ಇವಾಗ ಬಿರಿಯಾನಿನ ಓಪನ್ ಮಾಡ್ತಾಯಿದ್ದೀನಿ. ನೋಡಿ ಯಾವ ರೀತಿ ಬಂದಿತ್ತು. ಟೇಸ್ಟ್ ಕೂಡ ನಾನು ಹೇಳಿದರೆ ಸರಿ ಹೋಗಲ್ಲ ಅಂತ ಅವಳನ್ನೇ ಕೇಳಿದೆ ಯಾವ ರೀತಿ ಬಂದಿದೆ ಅಂತ. ಸೂಪರಾಗಿ ಬಂದಿದೆ ಅಂತ ಹೇಳ್ತಾ ಇದ್ಲು. ಸೊ ಹಂಗೆ ಅಲ್ವಾ, ನಾವು ಮಾಡಿದ ಬಿರಿಯಾನಿಗೆ ನಾವೇ ರಿವ್ಯೂ ಕೊಟ್ಟರೆ ಚೆನ್ನಾಗಿರಲ್ಲ, ಬೇರೆ ರಿವ್ಯೂ ಕೊಟ್ಟರೆ ಚೆನ್ನಾಗಿರುತ್ತೆ. ನೋಡ್ತಾ ಇರ್ಬೋದು, ಕಲರ್ ವೈಸ್ ಕೂಡ ಅಷ್ಟೇ ಚೆನ್ನಾಗಿದೆ. ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ, ಇನ್ನೊಂದು ಸಲ ಮಾಡಿದಾಗ ಆ ರೆಸಿಪಿನ ತೋರಿಸ್ತೀನಿ. ಸೊ ಈ ಥರ ಬಿಸಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು ಸಲ ಕುಕ್ಕರಲ್ಲಿ ಮಾಡಿದಾಗ ಮಿಕ್ಸ್ ಮಾಡಿ ಇಡಬೇಕು. ಸೊ ಏರೆಲ್ಲ ಔಟ್ ಮಾಡಬಾರ್ದು, ಅದು ಏರು ಇಳಿದ್ಮೇಲೆ ತಿನ್ನಬೇಕು, ಹಂಗಾದ್ರೆ ಚೆನ್ನಾಗಿರುತ್ತೆ. ಸೊ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಮತ್ತು ಇಟ್ಟೆ. ಸೊ ಅವಳು ಆಮೇಲೆ ತಿಂತೀನಿ ಎಂದಿಲ್ಲಲ್ವ. ಸೊ ಹಾಗಾಗಿ ಈಗ ಕಬಾಬ್ ಮಾಡ್ತಾಯಿದ್ದೀನಿ. ಮತ್ತು ಈ ಕಡೆ ನೋಡ್ತಾ ಇರ್ಬೋದು, ಕಬಾಬು ಮತ್ತು ಬಿರಿಯಾನಿ. ನನಗಂತೂ ಬಿರಿಯಾನಿಗೆ ಗ್ರೇವಿ ಇಷ್ಟ ಆಗಲ್ಲ. ಸೊ ಕಬಾಬ್ ಇದ್ದರೆ ಇಷ್ಟ ಆಗುತ್ತೆ ನನಗಂತೂ. ಅಂದರೆ ಮನೇಲಿ ಮಾಡಿರೋದೇ ಇಷ್ಟ ಆಗುತ್ತೆ ನನಗೇನದಕ್ಕಿಂತ ಅವಳಿಗೋಸ್ಕರ ಅಂತಲೂ ಮಾಡಿದೆ. ಇವಾಗ ಕಬಾಬ್ ರೆಡಿ ಆಯಿತು. ಒಂದು ಬ್ಯಾಚ್ ಕಬಾಬ್ ತಿಂದು ಇವಾಗ ಊಟ ಹಾಕ್ಕೊಂಡು ಕೂತಿದ್ದೀವಿ. ನೋಡಿ, ಅವಳನ್ನೇ ಕೇಳಿದೆ ಹೇಗಿತ್ತೆ ಬಿರಿಯಾನಿ ಅಂತ. ಸೂಪರಾಗಿತ್ತೆ ಅಂತ ಹೇಳ್ತಾ ಇದ್ಲು. ಸೊ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ಆ ಕಡೆ ನನ್ನ ಮಗಳಿಗೂ ಹಾಕ್ಕೊಟ್ಟಿದ್ದೀನಿ. ಊಟ ಮಾಡಬೇಕು ಇವಾಗ. ಟೈಮ್ ಬಂದು 9:30 ಆಗೈತೆ. ನಾನು ನನ್ನ ಮಗಳು ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಣ ಅಂತ ಊಟ ಮಾಡಿದ್ವಿ. ಬೆಳಗ್ಗೆ ಎದ್ದು ಮತ್ತೆ ಹರ್ಷ ಟ್ರೈನ್ ಜೋಡಿಸ್ತಾ ಇದ್ದಾರೆ. ಓಡಿಸಿ ಇವಾಗ ನೋಡೋಣ. ಮೊನ್ನೆ ತಂದ್ವಲ್ಲ ಟ್ರೈನ್ ಇವತ್ತು ಬಿಡ್ತಾವ್ರು ನೋಡಿ. ಅಪ್ಪ ಮಗಳದ್ದು ಅದೇ ಕೆಲಸ, ಟ್ರೈನ್ ಬಿಡೋದೆ. ಇದಾಕ್ ನೋಡೋಣ ಬಿಡುತ್ತಾ. ಇದು ಕಳಿಬೇಡ ಮಗ್ನೆ, ಹಂಗೆ ಇರಲಿ, ಹಿಂಗಾರು ಹೋಗುತ್ತೆ ಆಯಿತಾ. ಇವಾಗ ನನ್ನ ತಂಗಿ ಹೊರಡ್ತಾ ಇದ್ದಾಳೆ. ಥರ್ಸ್ಡೇ ಬಂದಿದ್ಲು, ಸ್ಯಾಟರ್ಡೇ ಮಾರ್ನಿಂಗ್. ಇದು 5:30 ಆಗಿತ್ತು. ಅವಳನ್ನ ಬಿಡೋಕ್ಕೆ ಅಂತ ಹೋಗ್ತಾ ಇದ್ದೀನಿ. ಮಾದನಾಯಕನಹಳ್ಳಿಗೆ ಬಸ್ ಹತ್ಸಲಿಕ್ಕೆ ಅಂತ ಹೋಗ್ತಾ ಇದ್ದೀನಿ. ಸೊ ಅದೇ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ಅಷ್ಟೇ. ಇವಾಗ ಅವಳನ್ನ ಡ್ರಾಪ್ ಮಾಡಿಬಿಟ್ಟು ನಾನು ಹೊರಡ್ತಾ ಇದ್ದೀನಿ. ಹರ್ಷ ಮಲಗಿದ್ರು. ಸೊ ಹಾಗಾಗಿ ನಾನೇ ಬಂದೆ. 5:30 ಭಯ ಆಗಲ್ಲ. ಸೊ ಎಲ್ಲ ಆಲ್ರೆಡಿ ಓಡಾಡ್ತಿದ್ದಾರೆ ನೋಡಿ ಜನ. ಫಸ್ಟ್ ಟೈಮ್ ಈ ಥರ 5:30 ಒಬ್ಬಳೇ ಬಂದಿದ್ದು. ಅಂದರೆ ಬರೋವಾಗ ಇಬ್ಬರು ಬಂದ್ವಿ. ಈಗ ಹೋಗ್ತಾ ಇದ್ದೀನಿ. ಅವಳಿಗೂ ಬಾಯ್ ಮಾಡಿ ಹೋಗ್ತಾ ಇದ್ದೀನಿ. ಬಾಯ್. ನೆಕ್ಸ್ಟ್ ವಿಡಿಯೋ ಜೊತೆ ಸಿಗ್ತೀನಿ.